ಬೆಳೆಸಬೇಕೆಂಬ ಯಾವ ಉದ್ದೇಶ ಇರಲಿಲ್ಲ. ಆದರೆ ನಮ್ಮ ಪ್ರೀತಿಯ ನನ್ನ ಎಲ್ಲ ಸ್ನೇಹಿತರು, ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಸೇರಿಕೊಂಡು ನಮ್ಮ ಲೇಡಿ ಗೋಷನ್ ಹಾಸ್ಪಿಟಲಲ್ಲಿ ಫ್ರೂಟ್ಸ್ ಕೊಡುವಂಥದ್ದು ಇರ್ಬೋದು. ಅದೇ ರೀತಿ ನಮ್ಮ ಸೇವಾ ಸದನ ಗುರುಪುರದಲ್ಲಿ ಅಲ್ಲಿ ಕೂಡ ಹೋಗಿ ಆಹಾರವನ್ನು ಕೊಡುವಂಥದ್ದು, ನಮ್ಮ ಕುದ್ರೋಳಿ ದೇವಸ್ಥಾನದಲ್ಲಿ ಹಾಗೂ ಲಯನ್ಸ್ ಕ್ಲಬ್ ಸ್ಕೂಲಲ್ಲಿ ಊಟ ಕೊಡುವಂಥ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಮಿತ್ರರೆಲ್ಲ ಸೇರಿ ಮಾಡಿದ್ದಾರೆ. ನನಗೆ ಈ ಥರ ಇವರು ಜನ್ಮದಿನ ಆಚರಿಸುವಾಗ ನನ್ನ ಕೂಡ ಒಂದು ಜವಾಬ್ದಾರಿ ಹೆಚ್ಚಿದೆ. ನನ್ನನ್ನು ಅವರು ನೆನಪಿಸ್ತಾ ಇದ್ದಾರೆ, ನಾವು ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟಿದ್ದೇವೆ. ಖಂಡಿತವಾಗಿಯೂ ಅವರಿಟ್ಟಂಥ ನಂಬಿಕೆ, ಅವರಿಟ್ಟಂಥ ಪ್ರೀತಿಗೆ ಒಂದು ಪಾತ್ರನಾಗಿ ನಾನು ಖಂಡಿತವಾಗಿ ಅವರ ನಂಬಿಕೆಯನ್ನು ಸುಳ್ಳು ಮಾಡೋದಿಲ್ಲ. ನನ್ನ ಮೇಲೆ ಹೆಚ್ಚಿನ ಜವಾಬ್ದಾರಿ ಬಂದಿದೆ. ಇನ್ನೂ ಹೆಚ್ಚಿನ ಜನಸೇವೆಯನ್ನು ಮಾಡುವ ಮೂಲಕ ಅವರ ಒಂದು ಯಾವ ರೀತಿ ನಮ್ಮ ಈ ಭಾಗದಕ್ಕೆ ಸೌಹಾರ್ದಯುತ ವಾತಾವರಣ ಮಾಡಲಿಕ್ಕೆ ನಾವು ಖಂಡಿತ ಶ್ರಮ ಪಡುತ್ತೇನೆ ಎಂಬ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನನ್ನ ಎಲ್ಲ ಮಿತ್ರರಿಗೂ, ಇವತ್ತು ನನಗೆ ಶುಭ ಹಾರೈಸಿದ ಕಾರ್ಯಕರ್ತರಿಗೂ, ನನ್ನ ಜನ್ಮದಿನ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಕ್ರಿಕೆಟ್ ಟೂರ್ನಮೆಂಟ್ ಇರ್ಬೋದು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದಕ್ಕೆಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಸುರತ್ಕಲ್ ವಿಧಾನಸಭಾ ಕ್ಷೇತ್ರದ ನಮ್ಮ ನಾಯಕರು ಇನಾಯತ್ ಅಲಿ ಅವರ ಹುಟ್ಟುಹಬ್ಬದ ಆಚರಣೆ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷ ಸಹ ನಾವು ಅವರ ಹುಟ್ಟುಹಬ್ಬವನ್ನು ವಿಭಿನ್ನ ರೀತಿಯಲ್ಲಿ, ಅರ್ಥಪೂರ್ಣ ರೀತಿಯಲ್ಲಿ ಆಚರಣೆ ಮಾಡ್ತಾ ಬರ್ತಿದ್ದೇವೆ. ಈಗಾಗಲೇ ನಾವು ಲೇಡಿ ಗೋಷನ್ ಆಸ್ಪತ್ರೆಯಲ್ಲಿ ಎಲ್ಲ ಮಹಿಳೆಯರಿಗೆ ನಾವು ಹಣ್ಣು ಹಂಪಲನ್ನು ವಿತರಣೆ ಮಾಡಿ, ಇನ್ನು ಬೇರೆ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಈಗ ಹೋಗಲಿಕ್ಕೆ ನಾವು ರೆಡಿ ಆಗ್ತಾ ಇದ್ದೇವೆ. ಸೊ ನಾನು ಹೇಳೋದಿಷ್ಟೇ, ಅವರು ಭಾರ ಒಂದು ಮಗುವಿನಂಥ ಮನಸ್ಸು, ಜನಸೇವೆ, ಜನಾರ್ದನ ಸೇವೆ ಅಂತ ಎನಿಸಿಕೊಂಡು ಅವರು ಅವರ ಒಂದು ಜೀವನವನ್ನೇ ಜನರಿಗೋಸ್ಕರ, ಜನರ ಒಂದು ಕೆಲಸಕ್ಕಾಗಿ ಮೀಸಲಿಟ್ಟಂಥ ವ್ಯಕ್ತಿ. ಅವರಿಗೆ ನಾವೆಲ್ಲ ಸೇರಿ ಅವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯ ಹೇಳುವ ಮೂಲಕ, ಇನ್ನು ಅವರೇನೆಲ್ಲ ಕನಸು ಕಂಡಿದ್ದಾರೆ ಅದೆಲ್ಲ ನನಸಾಗಿ ಇನ್ನು ಮುಂಬರುವ ದಿನಗಳಲ್ಲಿ ನಮ್ಮ ಸುರತ್ಕಲ್ ವಿಧಾನಸಭಾ ಕ್ಷೇತ್ರದ ಒಂದು ಅಧಿಕಾರವನ್ನು ಅವರ ಒಂದು ಕೆತ್ತೆಗೆ ಬರುವಂಥ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮ್ಮೆಲ್ಲರ ಮೂಲಕ ಇನಾಯತ್ ಅಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಧನ್ಯವಾದಗಳು. ಇವತ್ತು ನಮ್ಮ ಆತ್ಮೀಯರಾದ ಇನಾಯತ್ ಅಲಿ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಜನರಲ್ ಸೆಕ್ರೆಟರಿಯಾಗಿ ಕಳೆದ ಬಾರಿ ಸುರತ್ಕಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅವರು ಆಯ್ಕೆಯಾಗಿರುತ್ತಾರೆ. ಇವತ್ತು ಇನಾಯತ್ ಅಲಿ ಅವರ ಜನ್ಮದಿನದ ಆಚರಣೆಯನ್ನು ನಾವೆಲ್ಲ ಬ್ಲಾಕ್ ಸಮಿತಿ ವತಿಯಿಂದ ಹಾಗೂ ಅವರ ಹಿತಚಿಂತಕರು ಎಲ್ಲ ಫ್ರೆಂಡ್ಸ್ಗಳೆಲ್ಲ ಸೇರಿ ಇವತ್ತು ಆಚರಿಸಿದ್ದೇವೆ. ಇವತ್ತು ವೆನ್ಲಾಕ್ನಲ್ಲಿ ನಾವು ಎಲ್ಲ ಬಡ ರೋಗಿಗಳಿಗೆ ಹಣ್ಣಂಪಲನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ಇನಾಯತ್ ಅಲಿ ಅವರು ಬಡ ಜನರಿಗೆ ತುಂಬ ಆಧಾರವಾಗಿರ್ತಾರೆ. ಯಾಕೆಂದರೆ ನಾವು ಯಾವಾಗಲೂ ಅವರ ಮನೆಗೆ ಹೋದರೆ, ನಮ್ಮ ಯಾರಾದರೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಜನರು ಎಲ್ಲ ಅಲ್ಲಿ ಮನೆಗೆ ಹೋದರೆ ಏನಾದರೂ ಒಂದು ಸಮಸ್ಯೆ ಹೇಳಿದರೆ ತಕ್ಷಣ ಸ್ಪಂದನೆ ಮಾಡುವಂಥ ಕೆಲಸ ಇನಾಯತ್ ಅಲಿ ಅವರು ಮಾಡ್ತಾಯಿದ್ದಾರೆ. ಕಳೆದ ಬಾರಿ ನಾನು ನೋಡಿದ್ದೇನೆ, ಹಲವು ಮನೆಗಳಿಗೆ ಮನೆ ಕಟ್ಟಲಿಕ್ಕೆ ಆಗದ ಸಂದರ್ಭದಲ್ಲಿ, ಮನೆ ಫಿನಿಶ್ ಆಗದಂಥ ಸಂದರ್ಭದಲ್ಲಿ, ಮತ್ತು ಯಾರಾದರೂ ಬಡ ರೋಗಿಗಳು ಆಸ್ಪತ್ರೆಯಲ್ಲಿ ಇಲ್ಲದ ಸಮಯದಲ್ಲಿ ಅವ್ರ ನೆರವನ್ನು ಕೊಡುವಂಥ ಕೆಲಸ ಅವರು ಮಾಡಿದ್ದಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥ ಕೆಲಸ ಅವರು ಮಾಡಿದ್ದಾರೆ. ಅದ ಕಾರಣ ಅವರು ಮುಂದಿನ ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ, ದೇವರು ಅವರಿಗೆ ಇನ್ನಷ್ಟು ಆರೋಗ್ಯ ಮತ್ತು ಆಯಸ್ಸು ನೀಡಲಿ ಅಂತ ಪ್ರಾರ್ಥಿಸುತ್ತಾ 2 ಮಾತನ್ನು ಮುಗಿಸ್ತೇನೆ. ನಮ್ಮ ಪಕ್ಷದ ನಾಯಕರು ಆಗಿರುವಂತಹ ಬಡವರ ಬಂಧು, ದೀನದಲಿತರ ನಾಯಕ, ಸರ್ವಧರ್ಮೀಯರನ್ನು ಸಮಾನವಾಗಿ ಕಾಣುವಂತಹ ಸಹೃದಯಿ ಮನಸ್ಸಿನ ನಮ್ಮೆಲ್ಲರ ನೆಚ್ಚಿನ ಇನಾಯತ್ ಅಲಿ ಅವರ ಜನ್ಮದಿನದ ಪ್ರಯುಕ್ತ ಇವತ್ತು ಅವರ ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಇವತ್ತು ಈಗ ಲೇಡಿ ಗೋಷನ್ ಆಸ್ಪತ್ರೆ ಆಗಿರಲಿ, ವಿವಿಧ ಆಸ್ಪತ್ರೆಗಳಲ್ಲಿ ತೆರಳಿ ಮತ್ತು ಇತರ ಶಾಲೆಗಳಿಗೆ ತೆರಳಿ ಇವತ್ತು ಸಂಭ್ರಮವನ್ನು ಆಚರಿಸ್ತಾ ಇದ್ದಾವೆ. ಇನಾಯತ್ ಅಲಿ ಅವರು ಈ ಒಂದು ಮನಸ್ಸು ಯಾವತ್ತೂ ಸದಾ ಬಡವರ ಬಗ್ಗೆ ಮಿಡಿಯುವಂಥ ಒಂದು ಜೀವ. ಅದೆಷ್ಟು ಅವರು ಮಾಡಿದ ಸಂಪಾದನೆಯಲ್ಲಿ ಅದೆಷ್ಟೋ ಬಡವರಿಗೆ ಹಾಗೂ ಯುವಕರನ್ನು ಅತಿ ಹೆಚ್ಚು ಪ್ರೀತಿಸುವಂತಹ ಒಂದು ಮನಸ್ಸು. ಯಾರಾದರೂ ಕಷ್ಟ ಅಂತ ಹೇಳಿಕೊಂಡು ಬಂದರೆ ಅವರನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸಿ ಅವರಿಗೆ ತನ್ನಿಂದಾದ ಸಹಾಯವನ್ನು ಮಾಡುತ್ತಾ ಹಾಗೂ ರಾಜಕೀಯವಾಗಿಯೂ ಕೂಡ ಇತರರನ್ನು ಬೆಳೆಸುವಂತಹ ಒಂದು ವಿಶೇಷ ಮನೋಭಾವವುಳ್ಳಂತಹ ಒಬ್ಬ ನಾಯಕ ಇನಾಯತ್ ಅಲಿ ಅವರು. ಇವತ್ತು ಬಹಳ ಸಂಭ್ರಮದೊಂದಿಗೆ ಅವರ ಹುಟ್ಟುಹಬ್ಬವನ್ನು ನಾವೆಲ್ಲ ಸೇರಿಕೊಂಡು ಆಚರಿಸ್ತಾ ಇದ್ದೇವೆ. ಅವರಿಗೆ ದೇವರು ಇನ್ನಷ್ಟು ಅಭಿವೃದ್ಧಿಯನ್ನು ಮಾಡಲಿ ಮತ್ತು ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಅವರು ಇನ್ನಷ್ಟು ಕಾಲ ಸಾಮಾಜಿಕ ಸೇವೆಯಲ್ಲಿ ಹಾಗೂ ಬಡವರ ಬಗ್ಗೆ ಸೇವೆಯನ್ನು ಮಾಡಲಿಕ್ಕೆ ದೇವರು ಶಕ್ತಿ ನೀಡಲಿ ಎಂಬಂಥ ಹಾರೈಕೆಯೊಂದಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇನಾಯತ್ ಅಲಿ ಸರ್. ನಾಯಕರಾದ ಇನಾಯತ್ ಅಲಿ ಅವರ ಇವತ್ತು ಹುಟ್ಟುಹಬ್ಬ. ನಾವು ವಿಶೇಷವಾಗಿ ಆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಅದನ್ನು ಸಂಭ್ರಮಿಸ್ತಾ ಇದ್ದೇವೆ. ಇವತ್ತು ಬೆಳಿಗ್ಗೆ
5 ಗಂಟೆಗೆ ಮಂಗಳೂರಿನ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿ ನಾವು ಧನುರ್ ಪೂಜೆ ಸಂದರ್ಭದಲ್ಲಿ ಒಂದು ವಿಶೇಷವಾಗಿ ಪೂಜೆಯನ್ನು ಅವರ ಹೆಸರಲ್ಲಿ ಮಾಡಿ ಅದೇ ರೀತಿ ಸುಮಾರು ಒಂದು 400 ಜನರಿಗೆ ಫಲಾರ್ಧ ವ್ಯವಸ್ಥೆಯನ್ನು ಕೂಡ ಮಾಡಿದ್ದು. ನಾವು ಅವರ ಮೇಲಿರುವಂಥ ಅಭಿಮಾನದಿಂದ, ಯಾಕಂತ ಹೇಳಿದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಏನಿದೆ, ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂತೇಳಿ, ಅದೇ ರೀತಿ ಅವರು ಪ್ರತಿಯೊಬ್ಬರನ್ನು ಸಮಾನವಾಗಿ ಕಾಣುವಂಥ ವ್ಯಕ್ತಿತ್ವ ಅವರದು. ಸೊ ಅದೆಷ್ಟೋ ಬಡವರಿಗೆ ಉಪಕಾರ ಮಾಡಿದ್ದಾರೆ, ಮದುವೆಗಳಿಗೆ ಬೇಕಾದಷ್ಟು ಹಣ ಸಹಾಯವನ್ನು ಮಾಡಿದ್ದಾರೆ, ಆಸ್ಪತ್ರೆಯಲ್ಲಿರುವವರಿಗೆ ಖರ್ಚುಗಳನ್ನು ಕೂಡ ಅವರು ಮಾಡಿದ್ದಾರೆ, ಯುವಕರನ್ನು ರಾಜಕೀಯದಲ್ಲಿ ಬೆಳೆಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸೊ ಇವತ್ತು ಅವರ ಹುಟ್ಟುಹಬ್ಬ ನಾವು ಭಾಳ ಒಂದು ವಿಜೃಂಭಣೆಯಿಂದ, ಅದು ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ ಆಗಿರಲಿ, ಇವತ್ತು ನಾವು ಸರಕಾರಿ ಲೇಡಿ ಗೌಶನ್ ಹಾಸ್ಪಿಟ್ಲಿಗೆ ಬಂದಿದ್ದೇವೆ. ಅನೇಕ ಜನರಿಗೆ, ರೋಗಿಗಳಿಗೆ, ಒಳ ರೋಗಿಗಳಿಗೆ ಮತ್ತು ಇಲ್ಲಿರುವಂಥ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ನಾವು ಹಣ್ಣು ಹಂಪಲುಗಳನ್ನು ಕೊಟ್ಟು ವಿಶೇಷವಾಗಿ ಆಚರಿಸ್ತಾ. ಅದೇ ರೀತಿ ಇವತ್ತು ಅವರು ಏನು ಮಾಡುವ ಕೆಲಸ ಇದೆ, ಮುಂದಿನ ದಿನ ಅವರ ರಾಜಕೀಯ ಭವಿಷ್ಯ ಇನ್ನಷ್ಟು ಉಜ್ವಲ ಆಗಬೇಕು, ಅದೇ ರೀತಿ ಒಳ್ಳೆಯ ಸ್ಥಾನಮಾನ ಅವರಿಗೆ ಸಿಗಬೇಕಂತ ನಾವು ಕೇಳ್ತಾ ಇದ್ದೇವೆ ಅಷ್ಟೇ. ನಮ್ಮ ನಾಯಕರು ಇನಾಯತ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಭಾರಿ ಒಳ್ಳೆಯ ವಿಚಾರ. ನಮ್ಮ ಲೇಡಿ ಗೋಶನ್ ಆಸ್ಪತ್ರೆ ಇಲ್ಲಿ ನಾವು ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ನಮ್ಮ ಇನಾಯತ್ ಅವರಿಗೆ ಶುಭ ಕೋರುತ್ತಾ, ಅವರ ಆಯುಷ್ಯ ಹೆಚ್ಚಾಗಲಿ, ಆರೋಗ್ಯ ಕೊಡಲಿ ದೇವರಂತ ಬೇಡುತ್ತಾ, ಎಲ್ಲ ರೋಗಿಗಳು ಗುಣಮುಖರಾಗಲಿ ಅಂತ ಹೇಳುತ್ತಾ ನಾನು ಇಷ್ಟೇ ಹೇಳೋದು. ಅವರನ್ನು ನಮ್ಮ ನಾಯಕರಾದ ಇನಾಯತ್ ಅವರು ನಮಗೆ ಇಡೀ ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆಯ ನಾಯಕರಾಗಲಿ ಅಂತ ಹೇಳುತ್ತಾ ನಮ್ಮ ಶುಭಾಶಯವನ್ನು ಕೊಡ್ತೇನೆ.